ಹೆಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಗೋವಾಗೆ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಗೋವಾದಲ್ಲಿ ನಾವು 3 ಡೇಸ್ ಸ್ಟೇ ಮಾಡಿದ್ವಿ. ಫಸ್ಟ್ ಡೇ ಸಿಯೋಲಿಮ್ ಬಾಯು ಸ್ಟೇಯಲ್ಲಿ ಚಿಲ್ ಮಾಡಿ, ನೆಕ್ಸ್ಟ್ ಡೇ ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೊರಟ್ವಿ. ಫಸ್ಟ್ ಕೋಲಾ ಬೀಚ್ಗೆ ಹೋಗ್ತಾ ಇದ್ವಿ. ಆನ್ ದ ವೇ ಕಯಾಕಿಂಗ್ ಇದೆ, 500 rupees ಫಾರ್ 2 persons ಅಂತ ಹೇಳಿದ್ರು. ಓಕೆ ನೋಡೋಣ ಅಂತೇಳಿ ಹೊರಟ್ವಿ. ಲೈಫ್ ಜಾಕೆಟ್ ಕೊಟ್ಟಿದ್ರು, ಹಾಗೆ ಹೇಗೆ ಹೋಗಬೇಕಂತ ಕೂಡ ಅವರು ನಮಗೆ ಒಂದ್ಸರಿ ತೋರಿಸ್ಕೊಡ್ತಾರೆ. ಇಲ್ಲಿ ನೀರು ಅಷ್ಟು ಡೆಪ್ತ್ ಇಲ್ಲ, ಹಾಗೆ ಅಷ್ಟು ಕ್ರೌಡೆಡ್ ಏರಿಯಾ ಕೂಡ ಅಲ್ಲ. ಆರಾಮಾಗಿ ನಾವು ಚಿಲ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿ 1 hour ನಮಗೆ ಟೈಮ್ ಕೊಡ್ತಾರೆ. ಕಯಾಕಿಂಗ್ ಬೀಚ್ ಸೈಡಲ್ಲಿ ಕೂಡ ಇರುತ್ತೆ, ಬಟ್ ಅಲ್ಲಿ ತುಂಬ ಜನ ಇರ್ತಾರೆ ಅಂತೇಳ್ಬಿಟ್ಟು ನಾವು ಇಲ್ಲಿ ಪ್ರಿಫರ್ ಮಾಡಿದ್ವಿ. ನೀವೇನಾದರೂ ಗೋವಾ ವಿಸಿಟ್ ಮಾಡಿದ್ರೆ ಯು ಶುಡ್ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಕಯಾಕಿಂಗ್ನ ಮುಗಿಸ್ಕೊಂಡು ಈಗ ನಾವು ಕೋಲಾ ಬೀಚ್ ಕಡೆಗೆ ಹೊರಟ್ವಿ. ಇಲ್ಲಿಂದ 2 kilometers ಅಷ್ಟೇ. ಈ ದಾರಿನ ನೋಡಿ ತುಂಬ ಚಿಕ್ಕದಾಗಿದೆ ಅಂತೇಳ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲೇ ಕಾರ್ನ ಪಾರ್ಕ್ ಮಾಡಿ ಹಾಗೆ 2 kilometers ನಡ್ಕೊಂಬಂದ್ವಿ. ಬಟ್ ಯಾವುದೇ ರೀತಿ ವರಿ ಆಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇದೆ, ಹಾಗೆ ಕಾರ್ ಕೂಡ ಇಲ್ಲಿವರೆಗೂ ಬರುತ್ತೆ. ಒನ್ಸ್ ರೀಚ್ ಆದಮೇಲೆ ಈ ಮೆಸ್ಮರೈಸಿಂಗ್ ವ್ಯೂನ ನೋಡಿ ನಮ್ಮ ಸುಸ್ತೆಲ್ಲ ಮರ್ತೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಅಲ್ಟಿಮೇಟಾಗಿತ್ತು. ಇಲ್ಲಿಂದ ಆಲ್ಮೋಸ್ಟ್ 300 ಸ್ಟೆಪ್ಸ್ನ ಇಳಿದು ಹೋದರೆ ಕೋಲಾ ಬೀಚ್ನ ನೋಡಬಹುದು. ಇಲ್ಲಿ ನೀರಲ್ಲಿ ಆಟಾಡೋಕ್ಕೆ ಅಷ್ಟು ಸೇಫ್ ಇಲ್ಲ, ಬಿಕಾಸ್ ಡೆಪ್ತ್ ಜಾಸ್ತಿ ಇದೆ. ಹಾಗೆ ಈ ಕಡೆ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಬ್ಯೂಟಿಫುಲ್ ಲಗೂನಲ್ಲಿ ಆರಾಮಾಗಿ ಕಯಾಕಿಂಗ್ ಮಾಡ್ಬೋದು. ಇಲ್ಲಿ ತುಂಬ ಜನ ಇರ್ತಾರೆ ಬಿಕಾಸ್ ಆಫ್ ಇಟ್ಸ್ ಸೀನರೀಸ್. ಡಿಪೆಂಡ್ಸ್ ಆನ್ ನಿಮ್ಮ ಪ್ರಿಫರೆನ್ಸ್, ಹಾಗೆ ನೀವು ಪ್ಲೇಸ್ನ ಚೂಸ್ ಮಾಡ್ಕೋಬಹುದು. ಇಲ್ಲಿ ಕೂಡ 500 rupees ಫಾರ್ 2 persons ಫಾರ್ 30 minutes. ಇಲ್ಲಿ ಬೀಚ್ ವ್ಯೂ ಸ್ಟೇಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತು ಬೀಚ್ ವ್ಯೂನ ಎಂಜಾಯ್ ಮಾಡ್ತಾ ಊಟ ಮಾಡಿದ್ವಿ. ನೆಕ್ಸ್ಟ್ ನಾವು ಸನ್ಸೆಟ್ನ ಎಂಜಾಯ್ ಮಾಡೋಣ ಅಂತೇಳಿ ಕೇಪ್ ಗೋವಾ ಆರ್ ಕಾಬುದಿರಾಮ ಬೀಚ್ಗೆ ಬಂದ್ವಿ. ಫೋಟೋಶೂಟ್ಗೆ ಇದು ಅಲ್ಟಿಮೇಟ್ ಪ್ಲೇಸ್ ಅಂತಲೇ ಹೇಳ್ಬಹುದು. ಇಲ್ಲೇ ಇರೋ ದ ಕೇಪ್ ಗೋವಾ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕೂತು ಸನ್ಸೆಟ್ನ ಎಂಜಾಯ್ ಮಾಡೋಣ ಅಂತೇಳಿ. ಡ್ರೀಮಿ ಪಾತ್ ಅಂತಲೇ ಹೇಳ್ಬೋದು ಇದು. ಫುಡ್ಡೆಲ್ಲ ತುಂಬ ಡಿಲಿಷಿಯಸ್ ಆಗಿತ್ತು. ಈ ಫೈರ್ ಶೋ ಅಂತೂ ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು. ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿತ್ತು.
ಸನ್ಸೆಟ್ ಹಾಗೆ ಲೈವ್ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.